ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು 127ನೇ ಪೇಜ್ನಲ್ಲಿರುವಂತಹ ಅಭ್ಯಾಸಗಳನ್ನು ನೋಡಿವ್ರಿ. ಅದನ್ನು ಇನ್ನೂ ಯಾರು ನೋಡಿಲ್ಲ, ಮೇಲೆ ಐಕಾನ್ ಬಟನ್ ಕಾಣತತಿ, ಅದನ್ನು ಒತ್ತುವುದರ ಮೂಲಕ ಆ ವಿಡಿಯೋಗಳನ್ನು ನೋಡಬಹುದು. ಇಂದಿನ ಅವಧಿಯಲ್ಲಿ ಭೌಗೋಳಿಕ ಅಡ್ಡ ವಿಭಾಗಗಳು ಅಂತೈತಿ. ನೋಡ್ರಿ, ನಾವು ಭೌಗೋಳಿಕ ವೈಶಿಷ್ಟ್ಯಗಳಾದ ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಮರುಭೂಮಿಗಳ ಎತ್ತರವನ್ನು ಸಮುದ್ರ ಮಟ್ಟದಿಂದ ಅಳೆಯುತ್ತೇವೆ. ಅಂದ್ರೆ ರೀ, ಈಗ ನಾವು ಮೌಂಟ್ ಎವರೆಸ್ಟ್ ಅವು ದೊಡ್ಡ ದೊಡ್ಡ ಪರ್ವತಗಳು ಅದಾವಲ್ಲ, ಅವನ್ನೆಲ್ಲ ಹೆಂಗೆ ಅಳಿತೀವಿ ಅಂದ್ರೆ ರೀ, ಸಮುದ್ರ ಮಟ್ಟದಿಂದ ನಾವು ಅಳ್ಕೋತ ಹೋಗ್ತೀವಿ. ಅದನ್ನು ಏನಂತೀವಿ ನಾವು, ಅದರದ ಎತ್ತರ ಅಂತ ಕಂಡು ಹಿಡಿತೀವಿ. ಮತ್ತು ಆಳವನ್ನು ಕಂಡು ಹಿಡಿದಿತ್ತಂದ್ರೂ ಸಮುದ್ರ ಮಟ್ಟದಿಂದನೇ ಕಂಡು ಹಿಡ್ಕೊತ ಹೋಗ್ತೀವಿ. ನೋಡ್ರಿ, ಸಮುದ್ರದ ಮಟ್ಟದ ಎತ್ತರವು 0 ಮೀಟ್ರ್. ಸಮುದ್ರ ಮಟ್ಟದಿಂದ ಮೇಲಿನ ಎತ್ತರವನ್ನು ಧನ ಸಂಖ್ಯೆಗಳನ್ನು ಮತ್ತು ಸಮುದ್ರದ ಮಟ್ಟಕ್ಕಿಂತ ಕೆಳಗಿನ ಎತ್ತರವನ್ನು ಋಣ ಸಂಖ್ಯೆಗಳನ್ನು ಬಳಸಿ ಪ್ರತಿನಿಧಿಸಲಾಗುತ್ತದೆ. ಅಂದ್ರೆ ರೀ, ಈಗ ಮೌಂಟ್ ಎವರೆಸ್ಟ್ ಅದು ಏನು ರೀ, ನೆಲದ ಮ್ಯಾಲ ಅದಾವು. ಹಂಗೆ ಮತ್ತು ಈಗ ಸಮುದ್ರದ ಆಳ ಎಷ್ಟೈತೆ ಅಂತ ನೋಡ್ಬೇಕಂದ್ರೆ ಸಮುದ್ರ ಒಳಗೆ ಹೋಗ್ಬೇಕಲ್ಲ, ನಾವು ಅದನ್ನು ಕೆಳಗೆ ಅಂತ ತೊಗೋತೀವಿ. ಅದನ್ನು ಮೇಲಿದ್ದಿದ್ದು ಧನ ಸಂಖ್ಯೆಗಳನ್ನಂತ ತೊಗೋತೀವಿ, ಕೆಳಗಿದ್ದಿದ್ದು ಋಣ ಸಂಖ್ಯೆಗಳನ್ನಂತ ತೊಗೋತೀವಿ. ನೋಡ್ರಿ, ಇನ್ನು ಲೆಕ್ಕಾಚಾರ ಮಾಡಿ ಐತಿ. ಭೌಗೋಳಿಕ ಅಡ್ಡ ವಿಭಾಗಗಳನ್ನು ಗಮನಿಸಿ, ಆಯಾ ಎತ್ತರವನ್ನು ಭರ್ತಿ ಮಾಡಿ ಅಂತ ಅಂದಾರೆ. ನೋಡ್ರಿ, ಇಲ್ಲಿ ಒಂದು ಇದನ್ನೈತಿ, ಪರ್ವತ ಐತಿ. ಈ ಪರ್ವತ ಸರ ಹಿಂಗೆ ಬರ್ತೈತಿ ರೀ ಅಂತ ಅನ್ಬೋದು ನೀವು. ಸರ ಹಿಂಗೆ ನೀರು ಇರ್ತೈತಿ ಅಂತ. ಅದನ್ನು ಏನು ಮಾಡ್ಯಾರು, ಲಂಬವಾಗಿ ಕಟ್ ಮಾಡ್ಯಾರ. ನೋಡ್ರಿ, ಅದನ್ನು ಹೆಂಗೆ ಕೊಟ್ರ. ಈ ಪಟದ ಚಿತ್ರವನ್ನು ತೋರಿಸುವ ಮೂಲಕ ಭೌಗೋಳಿಕ ಅಡ್ಡ ವಿಭಾಗ ಯಾವುದು ಎಂದು ಕೇಳಿ. ಇದು ಭೂಭಾಗದ ಕೆಲವು ಸ್ಥಳವನ್ನು ಲಂಬವಾಗಿ ಕತ್ತರಿಸಿದೆ. ಅಂದ್ರೆ ಪೂರ ಮ್ಯಾಲಿಂದ ಕತ್ತರಿಸ್ಯಾರ ಅದನ್ನು. ಹಿಂಗೆ ಅಡ್ಡದು ಕತ್ತರಿಸಿಲ್ಲ, ಪೂರ ಲಂಬವಾಗಿ ಮ್ಯಾಲಿಂದ ಕತ್ತರಿಸ್ಯಾರು ರೀತಿಯಲ್ಲಿ ಕಲ್ಪಿಸಿದಂತಿದೆ. ಇದು ನಾವು ನೋಡುವ ಪಾರ್ಶ್ವನೋಟವಾಗಿದೆ. ಭೌಗೋಳಿಕತೆಯಲ್ಲಿ ಎತ್ತರ ಮತ್ತು ಆಳವನ್ನು ಅಳೆಯುವ ಕಲ್ಪನೆ ಸಮುದ್ರ ಮಟ್ಟದ ಇದನ್ನು ಚರ್ಚಿಸಿ ಅಂದಾರೆ. ಅಂದ್ರೆ ರೀ, ಇದನ್ನ ಹೆಂಗೆ ಮಾಡ್ಯಾರ, ಕರೆಕ್ಟ್ ಹಿಂಗೆ ಮ್ಯಾಲಿಂದ ಕಟ್ ಮಾಡ್ಕೋತ ಬಂದಾರೆ. ಮ್ಯಾಲಿಂದ ಕಟ್ ಮಾಡ್ಯಾರ ಲಂಬವಾಗಿ. ಅದ್ರ ಸಂಬಂಧ ನಮಗೆ ಈ ರೀತಿಯಾಗಿ ಕಾಣತತಿ. ನೋಡ್ರಿ, ಇಲ್ಲೇನು ಇದು 0ದಿಂದ 500 ಏನು ಕೊಟ್ಟಾರಲ್ಲ, ಇದ್ರೊಳಗೆ ಏನದಾವು, 4 ಇವು ಅದಾವೆ ನೋಡ್ರಿ. ಇದನ್ನ ಡಾಟ್ ಅದಾವೆ ನೋಡ್ರಿ. ಅಂದ್ರೆ 100 ಅಂದಂಗೆ, 200, 300, 400, 500. ಅಂದ್ರೆ ರೀ, 100 ಗ್ಯಾಪ್ ಅದಾವೆ. ನೀವು ಅಲ್ಲಿ ನೋಡ್ರಿ ಗೊತ್ತಾಕೈತಿ, ಕಾಣ್ತೈತ್ರಿ. ನೋಡ್ರಿ, ಇನ್ನು ಎ ಬಿಂದುವಿನ ಎತ್ತರ ಎಷ್ಟೈತಿ ರೀ, 1500 ಐತಿ. 1500 ಅಂತ ತುಂಬಿವಿ. ಇನ್ನು ಬಿ ಏನೈತಿ, -500 ಐತಿ, ಮೈನಸ್ ತುಂಬಿವಿ. ಸಿ ಎಷ್ಟೈತಿ ರೀ, ನೋಡ್ರಿ, 0ದಿಂದ ಸ್ಟಾರ್ಟ್ ಆಕೈತಿ. 1, 2, 3ನೇ ಪಾಯಿಂಟಿಗೆ ಏನೈತಿ, ಅದ ಟಿಕ್ ಮಾಡ್ಯಾರು. ಅಂದ್ರೆ 300 ಅಂದಂಗೆ. ಡಿ ಅಂದ್ರೆ ಎಷ್ಟೈತಿ, 1200 ಐತ್ರಿ. 1000 ಆಕೈತ್ರಿ. 1000 ಆದ ಬಳಿಕ 2 ಬಿಂದು ಬಿಟ್ಟು ಐತಿ, ಅಂದ್ರೆ -1200 ಅಂದಂಗೆ. ಇನ್ನು ಇ ಎಷ್ಟೈತಿ ರೀ, 1200 ಐತಿ. ಎಫ್ ಎಷ್ಟೈತಿ, -200 ಐತಿ. ಜಿ ಎಷ್ಟೈತಿ ರೀ, 100 ಐತಿ. ಈ ರೀತಿಯಾಗಿ ನೀವು ಇಲ್ಲಿ ತುಂಬ್ರಿ. ಮುಂದೆ ನೋಡ್ರಿ ಏನು ಕೊಟ್ಟರು. ಈ ಭೌಗೋಳಿಕ ಅಡ್ಡ ವಿಭಾಗಗಳ ಅತಿ ಎತ್ತರದ ಬಿಂದು ಯಾವುದು ಮತ್ತು ಅತಿ ಕೆಳಗಿನ ಬಿಂದು ಯಾವುದು? ಮೊದಲು ಏನು ಮಾಡೋಣ್ರಿ, ಅತಿ ಎತ್ತರ ನೋಡೋಣ. ಅತಿ ಎತ್ತರದ ಬಿಂದು ಯಾವ್ದು ರೀ, ನಮಗೆ ಯಾವಾಗೂ ಪಾಸಿಟಿವ್ ಒಳಗೆ ಇದ್ದಿದ್ದು ಹೆಚ್ಚ ಅಂತ ಕನ್ಸಿಡರ್ ಮಾಡ್ತೀವಿ. ಹಂಗಾರೆ ಬಿಂದು ರೀ, ಎ ಬಿಂದು. ಹಂಗಾರೆ ಎ ಬಿಂದುವಿಂದ ಅಳತೆ ಎಷ್ಟೈತಿ ರೀ, +1,500 ಐತಿ. ಇದನ್ನೂ ಬರೆದ್ಬಿಟ್ರಿ, 2 ಬರೆದ್ಬಿಟ್ರಿ. ಇನ್ನು ಅತಿ ಕೆಳಭಾಗದ ಬಿಂದು ಯಾವುದು ರೀ, ಯಾವುದು ಬರ್ತೈತಿ ನೋಡ್ರಿ. ಇಲ್ಲಿ ಮೈನಸ್ ದೊಡ್ಡದು ನೋಡ್ಬೇಕು. ಮೈನಸ್ ದೊಡ್ಡದು ಏನಾಕೈತಿ, ಸಣ್ಣದಾಕೈತಿ. ಇಲ್ಲಿ ಮೈನಸ್ ದೊಡ್ಡದು ಯಾವ್ದು ಐತಿಲ್ಲ ರೀ, -1200 ಐತಿ. -1200 ಐತಿ. ಇದು ಯಾವ್ದು ಐತಿ ರೀ, ಡಿ ಐತಿ. ಡಿ ಬಿಂದುಗೆ ಐತಿ. ಈ ರೀತಿಯಾಗಿ ಗುರುತ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ರೀ, ನೀವು ಎ ಬಿ
ಡ್ಯಾಶ್ ಜಿ ಅಂತ ಕೊಟ್ಟಾರ್ರಿ, ಇದು ತಪ್ಪೈತಿ. ಇಲ್ಲಿ ಡ್ಯಾಶ್ ಆಗಬಾರ್ದಿತ್ತು, ಡಾಟ್ 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 ಆಗಬೇಕಿತ್ತು. ಯಾಕಂದ್ರೆ ರೀ ಎದಿಂದ ಜಿ ಒಳಗಿರೋ ಅಲ್ಲೇನು ನೀವು ಅಂಕಿ ತುಂಬಿರಲ್ಲ, ಇಲ್ಲಿ ತುಂಬಿರಲ್ಲ, ಇದನ್ನು ಇಳಿಕೆ ಕ್ರಮ ಮತ್ತು ಏರಿಕೆ ಕ್ರಮದಲ್ಲಿ ಬರೀರಿ ಅನ್ನತ್ತಾರೆ. ಇನ್ನು ಇಳಿಕೆ ಕ್ರಮ ಅಂದ್ರೆ ರೀ ದೊಡ್ಡದ್ರಿಂದ ಹೋಗ್ಬೇಕ್ರಿ, ದೊಡ್ಡದ್ರಿಂದ ಸಣ್ಣ ಕಡೆ ಹೋಗ್ಬೇಕು. ದೊಡ್ಡದು ಯಾವುದೈತಿ ಇಲ್ಲಿ 1500 ಐತಿ ಪ್ಲಸ್ 1500. ಇದಕ್ಕೆ ಸಣ್ಣದು ಯಾವುದೈತಿ ರೀ, ಇದಕ್ಕೆ ಸಣ್ಣದು ಯಾವುದೈತಿ 1200 ಐತಿ. 1200 ಐತಿ ರೀ. 1200ಕ್ಕಿಂತ ಸಣ್ಣದ 300 ಐತಿ. 300 ಆದ ಬಳಿಕ 100 ಐತಿ. 100 ಆದ ಬಳಿಕ ರೀ ಯಾವುದು ಬರ್ತೈತಿ, ಇದಕ್ಕೆ ಸಣ್ಣದು ಯಾವುದೈತಿ 200 ಐತಿ ರೀ, -200. ಅದಾದ ಬಳಿಕ -500. ಅದಾದ ಬಳಿಕ -1200. ಅಂದ್ರೆ -1200 ಏನೈತಿ, ಇದು ಪೂರ ಸಣ್ಣದೈತಿ ಅಂದಂಗೆ. ಇದೇ ರೀತಿಯಾಗಿ ಕರೆಕ್ಟ್ ಆತ್ರಿ. ಇನ್ನೊಮ್ಮೆ ನೋಡ್ಕೊಂಬಿಡ್ರಿ. ಪ್ಲಸ್ 1500 ದೊಡ್ಡದೈತಿ. ಅದಾದ ಬಳಿಕ 1200 ರೀ. ಅದಾದ ಬಳಿಕ 300 ರೀ. ಆ್ಯಂಡ್ ಅದಾದ ಬಳಿಕ 100 -200 -500 ಈ ರೀತಿಯಾಗಿ ಕರೆಕ್ಟ್ ಐತ್ರಿ. ಇನ್ನು ಇಳಿಕೆ ಕ್ರಮ, ಇಳಿಕೆ ಕ್ರಮ ಆತರಲ್ಲ. ಇನ್ನು ಏರಿಕೆ ಕ್ರಮ ಮ್ಯಾಲೂ ಕ್ರಮ ಹಾಕೋರಿ. ಇನ್ನು ನೋಡ್ರಿ, ಇದನ್ನು ಉಲ್ಟಾ ಬರೋದ್ರನ್ನ ಏರಿಕೆ ಕ್ರಮ ರೀ. -1200. ಅದಕ್ಕಿಂತ ದೊಡ್ಡದು ಯಾವುದೈತಿ ರೀ, -500 ಐತಿ. ಅದಕ್ಕಿಂತ ದೊಡ್ಡದು ಯಾವುದೈತಿ -200 ಐತಿ. ಅದಕ್ಕಿಂತ ದೊಡ್ಡದು ಯಾವುದೈತಿ 100 ಐತ್ರಿ. ಅದಕ್ಕಿಂತ ದೊಡ್ಡದ 300 ಐತಿ. ಅದಕ್ಕಿಂತ ದೊಡ್ಡದ 1200 ಐತಿ. ಅದಕ್ಕಿಂತ ದೊಡ್ಡದ ಪ್ಲಸ್ 1500 ಐತಿ. ಈ ರೀತಿಯಾಗಿ ಬರೆದ್ರೆ ಮುಗೀತ್ರಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಭೂಮಿಯ ಮೇಲೆ ಸಮುದ್ರದಿಂದ ಅತ್ಯಂತ ಎತ್ತರದಲ್ಲಿರುವ ಬಿಂದು ಯಾವುದು, ಅದರ ಎತ್ತರ ಎಷ್ಟು ಅಂತ ಅಂದಾರ್ರಿ. ಅಂದ್ರೆ ನೋಡ್ರಿ, ಇಲ್ಲಿ ಭೂಮಿ ಮೇಲೆ ಅಂತ ಕೇಳ್ಯಾರ. ಅಂದ್ರೆ ಇಲ್ಲಿ ನಾವು ಚಿತ್ರದೊಳಗೆ ನೋಡ್ರಿ ಅಂದ್ರೆ ರೀ ಎ ಬಿಂದು ಐತ್ರಿ, ಅದು 1500 ಐತಿ. ಇನ್ನು ಇಡೀ ನಮ್ಮ ಭೂಮಿ ಮೇಲೆ ನೋಡಿದೀವಿ ಅಂದ್ರೆ ಭೂಮಿಯ ಅತ್ಯಂತ ದೊಡ್ಡ ಪರ್ವತ ಯಾವ್ದು ರೀ, ಮೌಂಟ್ ಎವರೆಸ್ಟ್ ಐತಿ. ಹಂಗಾರೆ ಮೌಂಟ್ ಎವರೆಸ್ಟ್ದ ಎತ್ತರ ಎಷ್ಟೈತಂದ್ರೆ ರೀ 8848 ಮೀಟರ್ ಐತಿ. ನೀವು ಈ ರೀತಿಯಾಗಿ ಅದರ ಆನ್ಸರ್ ಬರೀರಿ. ಇನ್ನು ಮುಂದಿನ ಪ್ರಶ್ನೆ ರೀ, ಸಮುದ್ರ ಮಟ್ಟವನ್ನು ಪರಿಗಣಿಸಿ ನೆಲದ ಮೇಲೆ ಅಥವಾ ಸಾಗರದ ತಳದಲ್ಲಿ ಇರುವ ಅತ್ಯಂತ ಕೆಳಗಿನ ಬಿಂದು ಯಾವುದು, ಅದರ ಆಳ ಎಷ್ಟು, ಈ ಎತ್ತರ ಋಣಾತ್ಮಕವಾಗಿರಬೇಕು. ಅಂದ್ರೆ ರೀ ಈಗ ನೋಡ್ರಿ, ನಾವು ಚಿತ್ರಾನ್ ಪರಿಗಣಿಸಿದ್ದೀವಿ ಅಂದ್ರೆ ರೀ ಅತ್ಯಂತ ಕೆಳಗಿನ ಮಟ್ಟ ನಮಗೆ ಚಿತ್ರದೊಳಗೆ ಏನೈತೆ ರೀ -200 ಐತೆ. ಬಟ್ ಭೂಮಿಯ ಮೇಲೆ ತೊಗೊಂಡಿವಿ ಅಂದ್ರೆ ಅತ್ಯಂತ ಸಮುದ್ರದ ಕೆಳಗಿನ ಬಿಂದು ಯಾವ್ದು ರೀ, ಮರೈನಾ ಟ್ರಂಚ್ ಅಂತ ಒಂದು ಇದನ್ನೈತಿ, ಸಮುದ್ರ ಐತಿ. ಅದರದ್ದು ಆಳ ಹೆಚ್ಚೈತಿ. ಅದರದ್ದು ಆಳ ಎಷ್ಟೈತಿ ರೀ 11034 ಮೀಟರ್ ಐತಿ. ಇದು ಆಳ ಐತನ ನಾವೇನು ಮಾಡೋಣ ರೀ, ಮೈನಸ್ ಒಳಗೆ ಇಟ್ಕೊಂಡು -04 ಮೀಟರ್ ಅಂತ ಈ ರೀತಿಯಾಗಿ ಈ ಎತ್ತರವನ್ನು ಋಣಾತ್ಮಕವಾಗಿರಬೇಕು ಅಂದಾರ್ರಿ. ಅದರ ಸಂಬಂಧ ನಾವು ಋಣಾತ್ಮಕ ಒಳಗೆ ಬರ್ದೀವಿ. ಇಷ್ಟ ಆಯ್ತು ರೀ. ಇಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ. ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸಗಳನ್ನು ನೋಡೋಣ್ರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ಬರ್ತಾವೆ. ಹಂಗೆ ನಮ್ಗೆ ಪ್ರೋತ್ಸಾಹ ಸಿಗ್ತೈತೆ ರೀ. ಇನ್ನೊಂದು ಏನಂದ್ರೆ ರೀ, ಈ ಪಾಠದ ಎಲ್ಲ ಅಭ್ಯಾಸವನ್ನು ನಾನು ಏನು ಮಾಡಿರ್ತೀನಿ, ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ರೀ. ಮತ್ತು ಇದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ರೀ ಇದ್ರ ನೆಕ್ಸ್ಟ್ ವಿಡಿಯೋ ಮತ್ತು ಇದ್ರ ಪ್ರೀವಿಯಸ್ ವಿಡಿಯೋ ಅಂತ ಐತಿ. ಅಲ್ಲಿ ನೀವು ಲಿಂಕ್ ಇರ್ತೈತಿ, ಅದನ್ನ ಒತ್ತೋದ್ರ ಮೂಲಕ ಇದ್ರ ನೆಕ್ಸ್ಟ್ ವಿಡಿಯೋನು ನೋಡ್ಬೋದು, ಇದ್ರ ಪ್ರೀವಿಯಸ್ ವಿಡಿಯೋನು ನೋಡ್ಬೋದು. ಧನ್ಯವಾದಗಳು.